ನಾಳೆ ರಕ್ಷಾ ಬಂಧನ. ಸಹೋದರರ ಆಯಸ್ಸು ಆರೋಗ್ಯ ವೃದ್ಧಿಗಾಗಿ ಪ್ರಾರ್ಥಿಸಿ ಮಾಡಿ ರಾಖಿ ಕಟ್ಟೋ ಸುದಿನ. ಇನ್ನು ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ದತ್ತು ತಂಗಿಯೊಬ್ಬಳು ಸಿಕ್ಕಿದ್ದಾಳೆ. ಈ ತಂಗಿ ನಾಳೆ ಜೈಲಿನಲ್ಲಿ ರಾಖಿ ಕಟ್ತಾಳೋ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಆ ತಂಗಿ ಯಾರು? ಈ ಸ್ಟೋರಿ ನೋಡಿ. ದಾಸನ ದರ್ಶನವಿಲ್ಲದೆ ಪರಿತಪಿಸಿದ ಸಹೋದರಿ. ಅರೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಡೆವಿಲ್ ಪ್ರೇಯಸಿ ಪವಿತ್ರ ಗೌಡ. ಇಷ್ಟೇ ಯಾಕೆ, ದಾಸನ ತಂದೆ ತಾಯಿ, ಅಕ್ಕ, ಅಣ್ಣನ ಬಗ್ಗೆಯೂ ನಿಮ್ಗೆಲ್ಲ ಗೊತ್ತು. ಆದ್ರೆ ಇದ್ಯಾರಪ್ಪ ದರ್ಶನ್ ತಂಗಿ ಅನ್ಕೊಂಡ್ರ? ಅದನ್ನೇ ಹೇಳ್ತೀವಿ ಕೇಳಿ. ರಾಖಿ ಕಟ್ಟಲು ಜೈಲಿಗೆ ಬರ್ತಾಳ ದರ್ಶನ್ ತಂಗಿ ಸಮತಾ. ಕಿಲ್ಲರ್ ಲೇಡಿ ಪವಿತ್ರ ಗೌಡಳ ಆಪ್ತ ಸ್ನೇಹಿತೆ. ಜೈಲಲ್ಲಿ ದರ್ಶನ್ನ ಸೈಲೆಂಟ್ ಆಗಿ ಭೇಟಿಯಾಗಿ ಎಸ್ಕೇಪ್ ಆಗಿದ್ದ ಲಿಪ್ಸ್ಟಿಕ್ ರಾಣಿಯ ಆಪ್ತೆ. ದರ್ಶನ್ ತಂಗಿ ಅಂತ ಹೇಳಿಕೊಂಡು ಡೆವಿಲ್ನ ಮೀಟ್ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ನಂತರ ಸಮತಾ ಜೈಲಿನತ್ತ ಮುಖವೇ ಮಾಡಿರಲಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ತುಂಬಾ ದಿನಗಳ ಬಳಿಕ ಸಮತಾ ಮತ್ತೆ ಜೈಲು ದರ್ಶನ ಮಾಡ್ತಿದ್ದಾರೆ. ದರ್ಶನ್ಗೆ ರಾಖಿ ಕಟ್ಟಲು ಬರ್ತಾರಂತೆ ಸಮತಾ. ನಿಜ, ಬಹಳ ದಿನಗಳ ನಂತರ ಪವಿತ್ರ ಗೌಡ ಸ್ನೇಹಿತೆ ಬರ್ಕಿಯನ್ನ ಭೇಟಿ ಮಾಡ್ತಿದ್ದಾರೆ. ಅದು ಕೂಡ 19ನೇ ತಾರೀಕು, ಅಂದ್ರೆ ರಕ್ಷಾ ಬಂಧನ ದಿನ. ಜೈಲಲ್ಲಿ ಕಾಟೇರ್ನನ್ನ ಮೀಟ್ ಮಾಡ್ತಿದ್ದಾರೆ. ಡೆವಿಲ್ಗೆ ರಾಖಿ ಕಟ್ಟೋಕೆ ಭೇಟಿ ಆಗ್ತಿರೋದಾಗಿ ಜೈಲಾಧಿಕಾರಿಗಳಿಗೆ ಕಾರಣ ನೀಡಿದ್ದಾಳೆ. ಇದಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಸಮತಾ ಏನೋ ರಾಖಿ ಕಟ್ಟೋಕೆ ಅಂತ ಕಾರಣ ನೀಡಿದ್ದಾರೆ. ಆದರೆ ಜೈಲಾಧಿಕಾರಿಗಳು ಇದಕ್ಕೆ ಓಕೆ ಅಂತಾರ ಅನ್ನೋದೇ ಸದ್ಯದ ಕುತೂಹಲ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಫುಡ್ ಪಾಯ್ಸನ್ಗೆ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಊಟದ ಹಾಲ್ನಲ್ಲಿ ಇಲಿ ಪಾಯ್ಸನ್ ಸ್ಪ್ರೇ ಮಾಡಿದಂತ ವ್ಯಕ್ತಿ. ಅಮ್ಮ ಆಶ್ರಮದ ಮುಂಭಾಗದ ಪಿಜಿಯಲ್ಲಿ ನಡೆದಂತಹ ಘಟನೆ ಇದು. ಬೆಂಗಳೂರಿನ ಜ್ಞಾನ ಭಾರತೀಯ ಪಿಜಿಯಲ್ಲಿ ನಡೆದಂತಹ ಘಟನೆ. ಪಿಜಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಂಜುನಾಥ್ನಿಂದ ವಿಷವನ್ನು ಸ್ಪ್ರೇ ಮಾಡೋದ ಏನು ಕತೆ ಅಂತ ಇದು. ತಕ್ಷಣವೇ ಹತ್ತಿರದ ಆಸ್ಪತ್ರೆಗಳಿಗೆ ವಿದ್ಯಾರ್ಥಿಗಳನ್ನು ರವಾನಿಸಲಾಗಿದೆ. ಜ್ಞಾನ ಭಾರತಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ನೋಡಿ, ಫುಡ್ ಪಾಯ್ಸನ್ಗೆ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಊಟದ ಹಾಲ್ನಲ್ಲಿ ಇಲಿ ಪಾಯ್ಸನ್ ಸ್ಪ್ರೇ ಮಾಡಿದಂಥ ವ್ಯಕ್ತಿ ಅಮ್ಮ ಆಶ್ರಮದ ಮುಂಭಾಗದ ಪಿಜಿಯಲ್ಲಿ ನಡೆದಂತಹ ಘಟನೆ ಇದು. ಬೆಂಗಳೂರಿನ ಜ್ಞಾನ ಭಾರತೀಯ ಪಿಜಿಯಲ್ಲಿ ಘಟನೆ ನಡೆದಿರೋದು. ಪಿಜಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಂಜುನಾಥ್ ಯಾತಕ್ಕಾಗಿ ಇಲಿ ಪಾಯ್ಸನ್ ಆತ ಸ್ಪ್ರೇ ಮಾಡ್ದ ಅಂತ ಹೇಳಿ. ಸೊ ಅದು ಫುಡ್ ತಿನ್ನುವಂಥ ಸಂದರ್ಭದಲ್ಲಿ ಎಲ್ಲ ಮಿಕ್ಸ್ ಆಗಿ ಈಗ ಅಸ್ವಸ್ಥರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ಆಸ್ಪತ್ರೆ ಬಳಿಯೇ ಇದ್ದಾರೆ. ಧ್ರುವ, ನೋಡಿ, ಗಮನಿಸಬಹುದು ಯಾತಕ್ಕಾಗಿ ಆತ ಸ್ಪ್ರೇ ಮಾಡಿದ್ದು, ಏನು ರೀಸನ್ನು? ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಈಗ ಹೇಗಿದೆ? ದೇವಿತ್, ಇವತ್ತು ಅಮ್ಮ ಆಶ್ರಮದ ಮುಂಭಾಗ ಇರುವಂತಹ ಆದರ್ಶ ನರ್ಸಿಂಗ್ ಕಾಲೇಜಿನ PG ಏನಿದೆ ಅದರಲ್ಲಿ ಇವತ್ತು ಸುಮಾರು 8 ಗಂಟೆಗೆ ಸುಮಾರಿಗೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಊಟವನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ PGಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ಅಂದ್ರೆ ಅಲ್ಲಿ ರ್ಯಾಟ್ ಪಾಯ್ಸನ್ ಅನ್ನ ಸ್ಪ್ರೇ ಮಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳು ಅವರಿಗೆ, ಸರ್ ಇದನ್ನ ಮಾಡಬೇಡಿ, ನಾವು ಊಟ ಮಾಡ್ತಾ ಇದೀವಿ, ಡಿಸ್ಟರ್ಬ್ ಮಾಡ್ತಾ ಇದೀವಿ, ಸರಿಯಲ್ಲ ಅಂತ ಹೇಳಿದ್ರು ಕೂಡ ಆತ ರ್ಯಾಟ್ ಪಾಯ್ಸನ್ ಅನ್ನ ಸ್ಪ್ರೇ ಮಾಡ್ತಾನೆ. ಹಾಗಾಗಿ ಊಟ ಆಗೋಕ್ಕೂ ಮುಂಚೆನೆ ವಿದ್ಯಾರ್ಥಿಗಳು ಏಕಾಏಕಿಯಾಗಿ ಎಲ್ಲರೂ ಕೂಡ ಅಸ್ವಸ್ಥರಾಗಿದ್ದಾರೆ. ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ಅವರನ್ನ ಇಲ್ಲಿ ಹತ್ತಿರದ ಭಾನು ಆಸ್ಪತ್ರೆ ಇರ್ಬೋದು, ಅಭಯ ಆಸ್ಪತ್ರೆ ಇರ್ಬೋದು, ಬೇರೆ ಬೇರೆ ಕಡೆ ಈಗ ಅವರನ್ನ ದಾಖಲು ಮಾಡಿದ್ದಾರೆ. ನಾನೀಗ ಭಾನು ಆಸ್ಪತ್ರೆಗೆ ಮುಂಭಾಗ ಇದ್ದೀನಿ. ಈ ಒಂದು ಆಸ್ಪತ್ರೆಯಲ್ಲಿ ಸುಮಾರು 8 ನರ್ಸಿಂಗ್ ವಿದ್ಯಾರ್ಥಿಗಳು ಕೇರಳ ಹಾಗೆ ನಾರ್ತ್ ಕರ್ನಾಟಕ, ನಾರ್ತ್ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಸದ್ಯ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಂದ್ರೆ ಕೆಲವರನ್ನ ಕಿಮ್ಸ್ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ಸ್ಥಳಕ್ಕೆ ಜ್ಞಾನಭಾರತಿ ಠಾಣಾ ಪೊಲೀಸರು ಕೂಡ ಭೇಟಿ ನೀಡಿ ಎಲ್ಲವನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದವರ ಸ್ಥಿತಿ ಕೂಡ ಗಂಭೀರವಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿದ್ಯಾರ್ಥಿಗಳ ಜೊತೆಗೆ ಇದ್ದಂತಹ ಅಂದ್ರೆ ಆ ಹಾಸ್ಟೆಲ್ನ ಅಂದ್ರೆ ಅಕ್ಕಪಕ್ಕದವರು ಅವರು ಈ ವಿಚಾರ ಮೊದಲಿಗೆ ಅವರಿಗೆ ತಿಳಿಯುತ್ತೆ. ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಸರ್, ಏನಾಯ್ತು ಸರ್ ಇವತ್ತು ಆಕ್ಚುಲಿ ಅಂತ?
ಆ್ಯಕ್ಚುಲಿ ನಾನು ಅಂದರೆ ಅಲ್ಲಿ ಊಟ ಮಾಡಿ ವಾಕಿಂಗ್ ಮಾಡ್ತಾಯಿದ್ವಿ. ವಾಕಿಂಗ್ ಮಾಡೋ ಟೈಮಲ್ಲಿ ಈ ಥರ ಎಲ್ಲ ಮಕ್ಕಳು ಓಡಿ ಬಂದರು, ಈಚೆ ಹುಡುಗರೆಲ್ಲ ಓಡಿ ಬರ್ತಾರೆ. ಓಡಿ ಬಂದಾಗ ಏನಂತ ನೋಡ್ತಾರೆ, ಈ ಥರ ತುಂಬ ಜನ ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಗೆ ಸ್ವಲ್ಪ ತಮಿಳು ಬರುತ್ತೆ, ಮಲಯಾಳ ಬರುತ್ತೆ ನಮ್ಮ ಹುಡುಗರಿಗೆ ಎಲ್ಲರಿಗೂ. ನಾವೆಲ್ಲ ಅಲ್ಲೇ ವಾಕಿಂಗ್ ಮಾಡ್ತಾಯಿರ್ತೀವಿ. ಈ ಥರ ಊಟ ಮಾಡೋ ಟೈಮಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಜನ್ರೇಟ್ರ್ ಇದ್ದಿದೆ. ಆ ಜನ್ರೇಟ್ರಿಗೆ ಏನು ಮಾಡಿದ್ದಾರೆ, ಅವರು ಇಳಿದು ಸ್ಪ್ರೇ ಮಾಡಿದ್ದಾರೆ, ಔಷಧಿ ಹೊಡೆದಿದ್ದಾರೆ. ಔಷಧಿ ಹೊಡೆದಾಗ ಏನಾಗಿದೆ, ಅದು ಊಟ ಮಾಡ್ತಾ ಇರೋ ಟೈಮಲ್ಲಿ, ಆ ಪ್ರೆಸೆಂಟ್ ಊಟ ಮಾಡ್ತಾ ಇದ್ದಾಗ ಮಾಡಿರೋದು ಏನಾಗಿದೆ, ಅಲ್ಲಿ ವೆಂಟಿಲೇಷನ್ ಬೇರೆ ತುಂಬ ಕಮ್ಮಿ ಇದ್ದಿದೆ. ವೆಂಟಿಲೇಷನ್ ತುಂಬ ಕಮ್ಮಿ ಆಗಿರೋದ್ರಿಂದ ಅವ್ರು ಏನಂದರೆ, ಅದು ಅಲ್ಲೇ ಒಂಥರ ವಾಮಿಟ್ ಆಗೋ ಥರ ಆಗಿ ಎಲ್ಲ ಒಂಥರ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ. ಆ ಥರ ಆಗಿ ಹಾಸ್ಪಿಟಲಲ್ಲಿ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡೋದು. ಹೆಚ್ಚು ಕಮ್ಮಿ ನಮ್ಮ ಪ್ರಕಾರ ಒಂದು 20 ಜನ ಅಡ್ಮಿಟ್ ಆಗಿದ್ದಾರೆ. ಈ ಹಾಸ್ಪಿಟಲಲ್ಲಿ ಒಂದು 8 ಜನ ಏನೋ ಇದ್ದರು. ವಿಜಯ್ ಹಾಸ್ಪಿಟಲಲ್ಲಿ 4 ಜನ ಅನಿಸುತ್ತೆ. ಆಮೇಲೆ ಅಭಯ್ ಹಾಸ್ಪಿಟಲ್ 5 ಜನ ಇದ್ದರು. ಎಲ್ಲರೂ ಬೇರೆ ಕಡೆ ಅಡ್ಮಿಟ್ ಮಾಡಿದ್ದಾರೆ ಸರ್. ಅಂದರೆ ಯಾವ ಥರ ಇದೆ ಸರ್ ಕಂಡೀಷನ್ನು? ಅದೇ ನನ್ನ ಪ್ರಕಾರ ಯಾರು ಪ್ರಾಣಕ್ಕೆ ಯಾರು ತೊಂದರೆ ಇಲ್ಲ ಅಂದ್ಕೊಳ್ತೀನಿ. ಬಟ್ ಓವರಾಲ್ ಓಕೆ. ಹಾಸ್ಪಿಟ್ಲ್ ಆ ಟೈಮಲ್ಲಿ ಇಮಿಡಿಯೇಟಾಗಿ ಅಡ್ಮಿಟ್ ಆಗಿರೋದ್ರಿಂದ ಪರವಾಗಿಲ್ಲ. ಸ್ಟೂಡೆಂಟ್ ಏನಂತ ಹೇಳ್ಕೊಂಡ್ರು ಸರ್ ನಿಮ್ಮ ಹತ್ರ? ಅದೇ ಅವ್ರು ಹೇಳಿದ್ದು ಇದೇನೆ, ಹತ್ರ ನಾವು ಊಟ ಮಾಡೋ ಟೈಮಲ್ಲಿ ಇದನ್ನು ಔಷಧಿ ಹೊಡಿಬೇಡಿ ಅಂತ ಹೇಳಿದ್ವಿ. ಅವ್ರು ಆದ್ರೂ ಅವರು ನೆಗ್ಲಿಜೆನ್ಸಲ್ಲಿ ಹೊಡೆದಿದ್ದಾರೆ. ಸೊ ಹೊಡೆದಿದ್ದಕ್ಕೆ ಸಮಸ್ಯೆ ಆಗಿದೆ. ಅವ್ರು ಆಮೇಲೆ ಊಟ ಮಾಡಿದ್ಮೇಲೆ ಅಟ್ಲೀಸ್ಟ್ ಹೊಡೆದಿದ್ರೆ, ಅಥವಾ ಬೆಳಗ್ಗೆ ಟೈಮಲ್ಲಿ ಹೊಡ್ಕೊಂಡಿದ್ರೆ ಯಾರು ಇಲ್ಲದಿದ್ದಾಗ ಸಮಸ್ಯೆ ಆಗ್ತಿರಲಿಲ್ಲ. ಊಟ ಮಾಡೋ ಟೈಮಲ್ಲಿ ಹೊಡೆದಿದ್ರೆ ಅದು ಸ್ಪ್ರೇ ಆಗಿರೋದ್ರಿಂದ ಅದು ಇಮಿಡಿಯೇಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದೆ. ಎಷ್ಟು ಸ್ಟೂಡೆಂಟ್ ಇದ್ರು ಸರ್? ಆಲ್ಮೋಸ್ಟ್ ಅಲ್ಲಿ ಇಡೀ ಹಾಸ್ಟೆಲಲ್ಲಿ 150 ಜನ ಮಕ್ಕಳಿದ್ದಾರೆ ಅಂತ ಕೇಳ್ಪಟ್ಟು, ಹುಡುಗರು ಗಂಡು ಮಕ್ಕಳು. ಅದರಲ್ಲಿ ಒಂದು 20 ಜನಕ್ಕೆ ಎಫೆಕ್ಟ್ ಆಗಿದೆ. ಉಳಿದವ್ರದೆಲ್ಲ ಆಲ್ಮೋಸ್ಟ್ ಎಲ್ಲ ಓಕೆ. ನಮ್ಮ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಏನಂತೇಳಿ, ಅಲ್ಲಿ ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ, ಇಮಿಡಿಯೇಟಾಗಿ ಅಲ್ಲಿ ಗ್ರೌಂಡಿಗೆ ಹೋಗಿ ಉಸಿರಾಟ ಆಡೋದಕ್ಕೆ ಫ್ರೀ ಇರಲಿ ಅಂತೇಳಿ ಇಮಿಡಿಯೇಟಾಗಿ ಕಳಿಸ್ಕೊಟ್ರು ಎಲ್ಲರೂ. ಹಾಸ್ಟೆಲ್ ಅವ್ರು ಏನು ಹೇಳ್ತಾರೆ ಸರ್? ನೀವು ಹಾಸ್ಟೆಲ್ ಅವ್ರು ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಲ್ಲ. ಅವ್ರಂದ್ರೆ ಬಂದಿದ್ರ ಅವಾಗ ಏನಾದರೂ ಆದಾಗ? ಬಟ್ ಒಂದು ಸ್ವಲ್ಪ ನೆಗ್ಲೆಕ್ಟಾಗಿ ಮಾತಾಡಿದ್ರು ಅವರು ಹಾಸ್ಟೆಲ್ ಅವರು ಏನು ಹೇಳ್ತಾರೆ, ಓಕೆ, ಹಾಸ್ಟೆಲ್ ಅವ್ರು ಸ್ವಲ್ಪ ನೆಗ್ಲೆಕ್ಟಾಗಿ ಮಾತಾಡಿದ್ರು, ಯಾರು ಔಷಧಿ ಹೊಡೆದವರು. ಬಟ್ ನಮಗೆ ಸ್ವಲ್ಪ ಬೇಜಾರು ಆಯ್ತು ಆ ಟೈಮಲ್ಲಿ. ದೇವಿತ್, ಇದು ಮುಖ್ಯವಾಗಿ ಅಂದ್ರೆ ಅವರು ಸ್ಪ್ರೇ ಮಾಡುವಂತ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನ ಮಾಡಿರುವಂತ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಈ ತರಹದ ಪರಿಸ್ಥಿತಿ ಆಗಿದೆ. ಸದ್ಯ ಇರುವಂತಹ ಈ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಪೊಲೀಸರು ಬಂದು ಈಗ ಸದ್ಯ ಪರಿಶೀಲನೆಯನ್ನು ನಡೆಸಿ ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದಿವಿತ್. ಇವತ್ತಿನ 11 ಪ್ರೈಮ್ನಲ್ಲಿ ಮೊದಲ ಸುದ್ದಿ. 4 ಯುವಕರಿಂದ ಮೌಲಾನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆ ಖಂಡಿಸಿ ಮುಸ್ಲಿಂ ಸಮುದಾಯದವರಿಂದ ಪ್ರತಿಭಟನೆ ಮಾಡಲಾಗಿದೆ. ನವನಗರ ಪೊಲೀಸ್ ಸ್ಟೇಷನ್ ಮುಂದೆ ಜಮಾಯಿಸಿದ್ದಾರೆ ಜನ. ಅಂಜುಮನ್ ಮಸೀದಿಯ ಮೌಲಾನ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ. ಕಾರ್ತಿಕ್, ಗಣೇಶ್, ಶಿವು, ಆದಿತ್ಯ ಎಂಬುವರ ಮೇಲೆ ಆರೋಪ ಕೇಳಿ ಬರ್ತಾ ಇರೋದು. ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 4ರಲ್ಲಿ ಘಟನೆ ನಡೆದಿರೋದು. ಮೌಲಾನ ಮೇಲಿನ ಹಲ್ಲೆ ಖಂಡಿಸಿ ಮುಸ್ಲಿಂ ಸಮಾಜ ಪ್ರತಿಭಟನೆಯನ್ನ ಮಾಡಿದೆ. ನೋಡಿ, ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಯುವಕರಿಂದ ಮೌಲಾನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇರೋದು. 4 ಯುವಕರಿಂದ ಮೌಲಾನರ ಮೇಲೆ ಹಲ್ಲೆ ಆಗಿತ್ತು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಹಲ್ಲೆಯನ್ನ ಖಂಡಿಸಿ ಮುಸ್ಲಿಂ ಸಮುದಾಯದವರಿಂದ ಪ್ರತಿಭಟನೆ ಮಾಡಲಾಗಿದೆ. ನವನಗರ ಪೊಲೀಸ್ ಸ್ಟೇಷನ್ ಮುಂದೆ ಜನ ಜಮಾಯಿಸಿದ್ದಾರೆ. ಅಂಜುಮನ್ ಮಸೀದಿಯ ಮೌಲಾನ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿತ್ತು. ಕಾರ್ತಿಕ್, ಗಣೇಶ್, ಶಿವು, ಆದಿತ್ಯ 4 ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ಬಾಗಲಕೋಟೆ ಪ್ರತಿನಿಧಿ ಸಿದ್ದು ದುತ್ತರಗಾವಿ ಲೈವ್ನಲ್ಲೇ ಜಾಯ್ನ್ ಆಗ್ತಿದ್ದಾರೆ. ಸಿದ್ದು, ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ, ಡೀಟೇಲ್ಸ್ ಕೊಡ್ತಾ ಹೋದ್ರೆ? ಏನು ಅಶ್ವಥ್, ಈಗಾಗಲೇ ಬಾಗಲಕೋಟೆಯನ್ನು ಸಾಯಂಕಾಲ 4 ಗಂಟೆಗೆ ಸೆಕ್ಟರ್ ನಂಬರ್ 4ರಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಏನು ಮೌಲಾನ ಮೇಲೆ ಒಂದು ಹಲ್ಲೆ ನಡೆದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ನವನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ನಾವೀಗ ಏನು ನವನಗರ ಪೊಲೀಸ್ ಠಾಣೆ ಮುಂದೆ ನಾವೀಗಿದ್ದೀವಿ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಈಗಾಗಲೇ 4 ಜನರನ್ನ ಒಂದು ಹಲ್ಲೆ ಮಾಡಿದಂಥ ವ್ಯಕ್ತಿಗಳಲ್ಲಿ 2ರನ್ನು ತಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಸ್ಥಳಕ್ಕೆ ಕೂಡ SP ಅವರು ಬಂದು ಈ ಒಂದು ಘಟನೆ ಹಿನ್ನೆಲೆಯಲ್ಲಿ
ಹಿನ್ನೆಲೆಯಲ್ಲಿ ಸಾಕಷ್ಟು ಯಾರ್ಯಾರಿದ್ದಾರೆ ಏನು ಅನ್ನುವಂಥದ್ದು ಕೂಡ ಕಲೆ ಹಾಕೋದ್ರ ಜೊತೆಗೇ ಈಗಾಗಲೇ ಇಬ್ಬರು ಆರೋಪಿಗಳನ್ನು ತಂದು ಕೂಡ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಏನು ಎಲ್ಲ ಒಂದು ಏನು ಮುಸ್ಲಿಂ ಸಮುದಾಯದ ಸಾಕಷ್ಟು ಒಂದು ಜನರು ಕೂಡ ಏನು ಪೊಲೀಸ್ ಸ್ಟೇಷನ್ ನವನಗರ ಒಂದು ಪೊಲೀಸ್ ಠಾಣೆಯ ಮುಂದೆ ಒಂದು ಜಮಾಯಿಸಿ ಏನು ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು. ಹೀಗಾಗಿ ಪೊಲೀಸರು ಕೂಡ ಅವ್ರಿಗೆ ಸಮಾಧಾನ ಮಾಡೋದ್ರ ಜೊತೆಗೇ ಎಲ್ಲರನ್ನು ಬಂಧಿಸ್ತೀವಿ, ನಾವು ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬಂಧಿಸ್ತೀವಿ ಅನ್ನುವಂಥ ಒಂದು ಆಶ್ವಾಸನೆ ಕೊಟ್ಟು ಅವ್ರನ್ನೆಲ್ಲವನ್ನು ಕೂಡ ಈಗಾಗಲೇ ಏನು ಜನರನ್ನು ಕೂಡ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಅಲ್ಪ ಸ್ವಲ್ಪ ಜನ ಕೂಡ ಇದ್ದಾರೆ. ನಾವೀಗ ನವನಗರದ ಪೊಲೀಸ್ ಠಾಣೆ ಮುಂದೆ ನಾವೀಗಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನರು ಒಂದು ಕೂಡ ಬಂದು ಇಲ್ಲೇನು ಒಂದು ಏನು ಎಲ್ಲರನ್ನು ಬಂಧಿಸಬೇಕು, ಯಾರ್ಯಾರು ಈ ಒಂದು ಹಲ್ಲೆ ಮಾಡಿದ್ದಾರೆ ಅವರನ್ನೆಲ್ಲರೂ ಬಂಧಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಮುಖಂಡರು ಕೂಡ ಇಲ್ಲಿ ಜಮಾಯಿಸಿ ಏನು ಪೊಲೀಸರಿಗೆ ಕೂಡ ಹೇಳಿ ಅವರು ಈಗಾಗಲೇ ಪೊಲೀಸರು ಕೂಡ ಆಶ್ವಾಸನೆ ಕೊಟ್ಟ ನಂತರ ಎಲ್ಲರೂ ಕೂಡ ಹೋಗಿದ್ದಾರೆ. ಈಗೇನು ಒಂದು ಎಲ್ಲ ರೀತಿಯಿಂದ ಪೊಲೀಸರು ಕೂಡ ಅದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಇಬ್ಬರು ಆರೋಪಿಗಳನ್ನು ತಂದು ಒಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಏನು ಮೌಲಾನ ಆದಂಥ ಜಹಾಂಗೀರ್ ಅವರು ಕೂಡ ಈಗಾಗಲೇ ಏನು ಈ ಹಲ್ಲೆಗೆ ಒಳಗಾದಂಥ ವ್ಯಕ್ತಿ ಆಗಿದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ತನಿಖೆ ಕೂಡ ನಡೀತಾ ಇದೆ. ಈಗಾಗಲೇ ನಾಗರಾಜ್ ಅನ್ನುವಂಥವ್ರು ಕೂಡ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಅವರಿಗೆ ಕೂಡ ಏನು ಹುಡುಕ್ತಾ ಇದ್ದಾರೆ, ಅವರನ್ನು ಕೂಡ ತಂದು ವಿಚಾರಣೆ ಮಾಡಿ ಯಾಕೆ ನಡೀತು ಈ ಒಂದು ಕೃತ್ಯ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಇದು ನಡೆದಂಥದ್ದು ಕೂಡ ಕಾಳಿದಾಸ ಸರ್ಕಲ್ನಲ್ಲಿರ್ತಕ್ಕಂಥ ಅಂಜುಮನ್ ಮಸೀದಿಯ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಅಂಶ ಅಂತಂದ್ರೆ ಘಟನೆ ಯಾಕಾಯ್ತು, ಹಲ್ಲೆ ಯಾಕೆ ಮಾಡಿದ್ರು ಅಂದ್ರೆ ಅವ್ರ ಮೇಲೆ ಹಳೆ ದ್ವೇಷ ಇತ್ತಾ ಅಥವಾ ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಏನಾದರೂ ತನಿಖೆ ಶುರುವಾಗಿದೆ ಅಥವಾ ಗೊತ್ತಾಗಿದೆಯಾ ಯಾಕೆ ಅಂತ ಹೇಳಿ? ದಿವಿತ್ ಈಗಾಗಲೇ ಹೇಳುವಂಥದ್ದು ಏನಂತಂದರೆ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಹೇಳುವಂಥ ಮಾತೇನಂತಂದರೆ ಏನು ಒಂದು ಕ್ಷುಲ್ಲಕ ಕಾರಣಕ್ಕಂದರೆ ಹಣ್ಣು ಮಾರುವಂಥ ವ್ಯಕ್ತಿಯಲ್ಲಿ ಏನು ಕ್ಯಾರಿ ಬ್ಯಾಗ್ ವಿಷಯವಾಗಿ ಬಂದಂಥ ಈ ಒಂದು ಸಣ್ಣ ಒಂದು ಕ್ಷುಲ್ಲಕ ಕಾರಣಕ್ಕೆ ಕ್ಯಾರಿ ಬ್ಯಾಗ್ ವಿಷಯವಾಗಿ ಬಂದಂಥದ್ದಕ್ಕೆ ಒಂದು ಮಾತಿನಲ್ಲಿ ಮಾತು ಬೆಳೆದು ಈ ಒಂದು ಏನು ಸನ್ನಿವೇಶ ನಡೆದಾಗ ಸಾಕಷ್ಟು ಜನರು ಅಲ್ಲಿ ಸೇರ್ತಾರೆ. ಒಬ್ಬರಿಗೊಬ್ಬರಿಗೆ ಮಾತಿಗೆ ಮಾತು ಬೆಳೆದಾಗ ಈ ಒಂದು ಘಟನೆ ಆಗಿದೆ. ಹಾಗಾಗಿ ಏನು ಎರಡೂ ಒಂದು ಸಮುದಾಯದ ಜನರು ಕೂಡ ಅಲ್ಲಿರೋದ್ರಿಂದ ಅಲ್ಲಿ ಮೌಲಾನವರು ಕೂಡ ಏನು ಜಹಾಂಗೀರ್ ಅನ್ನಂಥ ಮೌಲಾನವರು ಕೂಡ ಇರ್ತಾರೆ. ಹಾಗಾಗಿ ಅಲ್ಲಿ ನಡೆದಂಥ ಘಟನೆಯಲ್ಲಿಯೂ ಕೂಡ ಈ ಜಹಾಂಗೀರ್ ಅವ್ರಿಗೆ ಒಂದು ಏನು ಹಲ್ಲೆ ಆಗುತ್ತೆ. ಹಲ್ಲೆ ಆದ ನಂತರ ಈಗಾಗಲೇ ಎಲ್ಲರೂ ಕೂಡ ಪರಾರಿ ಆಗ್ತಾರೆ ಕೆಲವೊಬ್ಬರು. ಹಾಗಾಗಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅಲ್ಲಿ ಜಮಾಯಿಸಿದಂಥ ಎಲ್ಲ ಜನರನ್ನು ಕೂಡ ತಿಳಿಗೊಳಿಸುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಏನಂತಂದರೆ ಈಗಾಗಲೇ ಏನು ಕಾರ್ತಿಕ್ ಮತ್ತು ಇನ್ನೊಬ್ಬರ ಆರೋಪಿಯನ್ನು ಕೂಡ ಈಗಾಗಲೇ ಪೊಲೀಸರು ತಂದು ಅವರು ವಿಚಾರಣೆ ನಡೆಸುವಂಥದ್ದು ಆಗ್ತಾಯಿದೆ. ಆದ ತಕ್ಷಣವೇ ಏನು ಪೊಲೀಸರು ಕೂಡ ಏನು ಸ್ಟೇಷನ್ ಮುಂದೆ ಸಾಕಷ್ಟು ಒಂದು ಮುಸ್ಲಿಂ ಸಮುದಾಯದ ಜನರು ಬಂದು ಇಲ್ಲಿ ಒಂದು ಏನು ಪ್ರತಿಭಟನೆ ಮೂಲಕ ಪೊಲೀಸರಿಗೆ ಒಂದು ಮನವಿ ಮಾಡ್ತಾರೆ. ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಹಲ್ಲೆ ಯಾರು ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಪೊಲೀಸರು ಕೂಡ ಇಮಿಡಿಯೇಟ್ ಆಗಿ ಏನು ಇಬ್ಬರನ್ನ ಆರೋಪಿಗಳನ್ನು ತಂದು ವಿಚಾರಣೆ ನಡೆಸುವಂಥದ್ದು ಮಾಡ್ತಾರೆ. ಇನ್ನುಳಿದಂಥವ್ರು ಯಾರೇ ಆಗಿರಲಿ ಅವರನ್ನು ಕೂಡ ತರ್ತೀವಿ, ತಂದು ಅವ್ರನ್ನ ವಿಚಾರಣೆ ಮಾಡ್ತೀವಿ, ಸರಿಯಾದ ಶಿಕ್ಷೆ ಕೊಡ್ತೀವಿ. ಈಗಾಗಲೇ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲವನ್ನು ತಿಳಿಗೊಳಿಸೋದ್ರ ಮುಖಾಂತರ ಪೊಲೀಸರು ಏನು ಸಮುದಾಯದವರು ಬಂದು ಇಲ್ಲಿ ಪ್ರತಿಭಟನೆ ಮೂಲಕ ಬಂಧಿಸಬೇಕಂತಿದ್ರು ಅವರನ್ನೆಲ್ಲರನ್ನ ಕೂಡ ಮನೆ ಕಳಿಸುವಂಥ ಕೆಲಸ ಕೂಡ ಆಗಿದೆ. ಈಗಾಗಲೇ ಪೂರ್ತಿಯಾಗಿ ಶಾಂತವಾದಂಥ ವಾತಾವರಣ ಕೂಡ ಇಲ್ಲಿ ಬಂದೊದಗಿದೆ. ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ.